ಟಿಪ್ಪು ಸುಲ್ತಾನ್ನ ಒಡೆದಾಕ್ದಂಗೆ ಸಿದ್ದರಾಮಯ್ಯನವ್ರನ್ನ ಒಡೆದಾಕಿ ಅಂತ ಹೇಳ್ತೀರಲ್ಲ, ಅವತ್ತಿನ ದಿನ ರಾಯಣ್ಣನ ಸಹ ಬ್ರಿಟಿಷರಿಗೆ ಹಿಡ್ಕೊಟ್ಟಿದ್ದು ನಿಮ್ಮಂತ ನಮಕ್ಕರಾಮ್ಗಳಿಂದಾನೆ ಬ್ರಿಟಿಷರು ಅಷ್ಟೊಂದು ವರ್ಷ ನಮ್ಮ ದೇಶವನ್ನ ಆಳಿದ್ದು. ಅಲ್ಲ ರೀ ಅಶ್ವಥ್ ನಾರಾಯಣ ಅವರೇ, ನಿಮ್ಗೆ ಧೈರ್ಯ ಇದ್ರೆ, ತಾಕತ್ತಿದ್ರೆ ಸಿದ್ದರಾಮಯ್ಯನವ್ರನ್ನ 1 to 1 ಫೇಸ್ ಮಾಡ್ರಿ. ನಿಮಗೆ ಬಡವ್ರ ಮಕ್ಕಳೇ ಸಿಗ್ತಾರಾ ನಿಮ್ಗೆ ಈ ತರ ಪ್ರಚೋದನೆ ಮಾಡೋಕೆ? ನೀವು ಬನ್ನಿ, ನಿಮ್ಮ ಮನೆಯವ್ರನ್ನ ಕರ್ಕೊಂಡ್ ಬನ್ನಿ, ಯಾಕೆ ಬಡವ್ರ ಮಕ್ಕಳನ್ನ ತಳ್ತೀರಾ? ಇಂಥ ಪ್ರಚೋದನಕಾರಿ ಹೇಳಿಕೆಯನ್ನ ಇಲ್ಲಿಗೆ ಸ್ಟಾಪ್ ಮಾಡಿ. ರಾಜಕಾರಣ ಅಂದ್ರೆ ಸಾಮಾಜಿಕ ಜವಾಬ್ದಾರಿ. ಸಿದ್ದರಾಮಯ್ಯನವರಂತವ್ರನ್ನ ನೋಡಿ ಕಲೀರಿ. ಯಾಕ್ರಿ ಹೊಡೆದಾಕ್ಬೇಕು ಅವ್ರನ್ನ? ಅನ್ನಭಾಗ್ಯ ಕೊಟ್ಟರು. ಪ್ರತಿಯೊಬ್ಬ ಕರ್ನಾಟಕ ನಾಡಲ್ಲಿ ಪ್ರತಿಯೊಂದು ಹೆಣ್ಣು, ಪ್ರತಿಯೊಂದು ಮಗು ಹಸಿವಿನಿಂದ ಮಲಗಬಾರದು ಅಂತ ಹೇಳಿ ಅನ್ನಭಾಗ್ಯ ಕೊಟ್ಟರು. ಅದಕ್ಕೆ ಹೊಡೆದಾಕ್ಬೇಕೇನ್ರಿ? ಶಾಲೆಗಳಲ್ಲಿ ಮಕ್ಕಳು ಅಪೌಷ್ಟಿಕತೆಯಿಂದ ಬಳಲ್ತಾ ಇದ್ದಂತ ಸಮಯದಲ್ಲಿ ಕೆನೆಭರಿತ ಹಾಲು ಪ್ರತಿ ಮಗುವಿಗೆ ಕೊಟ್ಟರು, ಮೊಟ್ಟೆ ಪ್ರತಿ ಮಗುವಿಗೆ ಕೊಟ್ಟರು. ಅದಕ್ಕೆ ಹೊಡೆದಾಕ್ಬೇಕಾ ನೀವು? ದೇವಸ್ಥಾನಗಳಲ್ಲಿ ಅರ್ಚಕರ ಸಂಬಳವನ್ನ ಜಾಸ್ತಿ ಮಾಡಿದ್ರು. ಅದಕ್ಕೆ ಹೊಡೆದಾಕ್ತೀರಾ? ಪಶುಭಾಗ್ಯ ಕೊಟ್ಟರು ರೈತರಿಗೆ. ಅವರ ಹಸು, ಎಮ್ಮೆ, ಕುರಿ, ದನ ಮೇಯಿಸೋರ್ಗೆ ಸಾವಿಗೀಡಾದ್ರೆ ವ್ಯಾಕ್ಸಿನ್ಸು ಇಷ್ಟು ಸಾವಿರ ಅಂತೇಳಿ ಸಬ್ಸಿಡಿ ಕೊಟ್ಟರು. ಅದಕ್ಕೆ ಹೊಡೆದಾಕ್ತೀರೇನ್ರಿ? ರೈತನ್ನ ಋಣಮುಕ್ತ ಮಾಡಿದ್ರು. ಅವ್ರು ಮಾಡಿದಂತ 50,000 ಸಾಲವನ್ನ ಮಾಡಿದ್ರು. ಓದೋ ಮಕ್ಕಳಿಗೆ ವಿದ್ಯಾಸಿರಿ ಕೊಟ್ಟರು, ಶಾದಿ ಭಾಗ್ಯ ಕೊಟ್ಟರು. ವಿಧವೆ ಅಂದಿರಿಗೆ, ಮದುವೆ ಆಗದಿರೋ ಹೆಣ್ಮಕ್ಳಿಗೆ ಪ್ರತಿ ತಿಂಗಳ ಸಹಾಯಧನ ಕೊಟ್ಟರು. ಅದಕ್ಕೆ ನೀವು ಹೊಡೆದಾಕ್ಬೇಕಾ? ಇಂದಿರಾ ಕ್ಯಾಂಟೀನಲ್ಲಿ ಬಡ ಮಕ್ಕಳು, ಕಾಲೇಜ್ ಮಕ್ಕಳು, ಓಲಾ ಓಡಿಸೋದವರು, ಲಾರಿ ಓಡಿಸೋರು, ಪ್ರತಿಯೊಬ್ಬರ ಕಾರ್ಮಿಕರು 5 ರೂಪಾಯಿಗೆ ನಾಷ್ಟ, 10 ರೂಪಾಯಿಗೆ ಊಟ ಮಾಡ್ತಿದ್ರು ಇಂದಿರಾ ಕ್ಯಾಂಟೀನಲ್ಲಿ. ಅದಕ್ಕೆ ಹೊಡೆದಾಕ್ತೀರೇನ್ರಿ? ಮೊದಲು ಬಿಸಿಲರಿ ನೀರು ಬರೀ ಶ್ರೀಮಂತರಷ್ಟೇ ಕುಡಿಬೇಕು ಅಂತ ಹೇಳ್ತಿದ್ರು. ಪ್ರತಿಯೊಬ್ಬರ ಮನೆಯಲ್ಲಿ ಫಿಲ್ಟರ್ಗಳು ಇರ್ತಿರ್ಲಿಲ್ಲ. ಇವತ್ತು ಗಲ್ಲಿಯಲ್ಲಿ ಶುದ್ಧ ನೀರಿನ ಘಟಕಗಳನ್ನ ಸ್ಥಾಪನೆ ಮಾಡಿದ್ದಾರೆ. ಇವತ್ತು ನೀವು ನೋಡ್ರಿ, ಎಷ್ಟೋ ಜನ ಅಲ್ಲೋಗಿ 5 ರೂಪಾಯಿ ಕೊಟ್ಟು ದೊಡ್ಡ ಕ್ಯಾನ್ಗಳಲ್ಲಿ 25 ಲೀಟರ್ ನೀರು ತಗೊಂಡು ಕುಡಿತಾ ಇದ್ದಾರೆ. ಅದು ಸಿದ್ದರಾಮಯ್ಯನವರ ಕೊಡುಗೆ. ಅದಕ್ಕೆ ಹೊಡೆದಾಕ್ಬೇಕಾ ನೀವು? ಇವತ್ತು ಹನಿ ನೀರಾವರಿ ರೈತರಿಗೆ ಎಷ್ಟೊಂದು ಸಹಾಯ ಮಾಡಿದಿರಿ. ಇವತ್ತು ಕೃಷಿ ಹೊಂಡಗಳನ್ನ ಮಾಡಿ ಎಷ್ಟೋ ರೈತರ ಭೂಮಿ ಇವತ್ತು ಅಂತರ್ಜಲ ಹೆಚ್ಚಾಗಿದೆ. ಇವತ್ತು ಬರಗಾಲದಲ್ಲೂ ಸಹ ಕೃಷಿ ಹೊಂಡಗಳಿಂದ ಚಿಕ್ಕ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಅದಕ್ಕೆ ಸಿದ್ದರಾಮಯ್ಯನವ್ರನ್ನ ಹೊಡೆದಾಕ್ಬೇಕಾ? ಇಡೀ ದೇಶದಲ್ಲೇ ಕರ್ನಾಟಕ ಇನ್ವೆಸ್ಟ್ಮೆಂಟ್ ಇಂಡಸ್ಟ್ರೀಸ್ ನಂಬರ್ 1 ಸ್ಥಾನದಲ್ಲಿ ನಿಂತಿತ್ತು ಸಿದ್ದರಾಮಯ್ಯನವರ 5 ವರ್ಷ ಆಳ್ವಿಕೆಯಲ್ಲಿ. ಅದಕ್ಕೆ ನೀವು ಹೊಡೆದಾಕ್ಬೇಕಾ? ಇವತ್ತು ಬಿಜೆಪಿಯವರು ಭ್ರಷ್ಟಾಚಾರದಲ್ಲಿ ನಂಬರ್ 1 ಸ್ಥಾನದಲ್ಲಿದ್ದಾರೆ, ಪ್ರತಿ ಪೇಪರ್ಗಳಲ್ಲಿ ಬರುತ್ತಲ್ರಿ. ಅದಕ್ಕೆ ಸಿದ್ದರಾಮಯ್ಯನವ್ರನ್ನ ಹೊಡೆದಾಕ್ಬೇಕಾ? KC ವ್ಯಾಲಿ ಮಾಡಿದ್ರು ಸಿದ್ದರಾಮಯ್ಯನವರು. ವಿಶ್ವಸಂಸ್ಥೆಯವರು ಬಂದು ನೋಡ್ಕೊಂಡು ಹೋದ್ರು, ಆತರ ಅವ್ರ ಕಡೆ ಮಾಡಬೇಕು ಅಂತ ಹೇಳಿ. ನಮ್ಮ ಬಯಲುಸೀಮೆ, ಕೋಲಾರ, ಚಿಕ್ಕಬಳ್ಳಾಪುರದಲ್ಲಿ ಇವತ್ತು ಅಂತರ್ಜಲ ಹೆಚ್ಚಾಗಿದೆ KC ವ್ಯಾಲಿಯಿಂದ. ಅದಕ್ಕೋಸ್ಕರ ಸಿದ್ದರಾಮಯ್ಯನವ್ರನ್ನ ಹೊಡೆದಾಕ್ಬೇಕಾ? ಬಡವ್ರ ಮಕ್ಕಳಿಗೆ ಶೂ ಭಾಗ್ಯ ಮತ್ತೆ ಸಮವಸ್ತ್ರದ ಭಾಗ್ಯ ಕೊಟ್ಟರು. ಅದಕ್ಕೆ ಹೊಡೆದಾಕ್ಬೇಕಾ? ಮೊನ್ನೆ ಪೇಪರಲ್ಲಿ ನೋಡಿದೆ, ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ಬಟ್ಟೆನೇ ಕೊಟ್ಟಿಲ್ಲ ನೀವು ಇಲ್ಲಿವರೆಗೂ. ನಿಮ್ಮದು ನೀವು ನೋಡ್ಕೋಬೇಕ್ರಿ. ಫಸ್ಟು ಮಾತೃಪೂರ್ಣ ಯೋಜನೆ, ಬಸ್ರಿ ಬಾಣಂತಿಯರಿಗೆ ಪೌಷ್ಟಿಕವಾದಂಥ ಆಹಾರ, ಗರ್ಭಿಣಿ ಮಗುವನ್ನ ಎತ್ತ ಸಮಯದಲ್ಲಿ 6,000 ರೂಪಾಯಿ ಪ್ರೋತ್ಸಾಹಧನ ಕೊಟ್ಟರು. ಅದಕ್ಕೆ ಹೊಡೆದಾಕ್ಬೇಕೇನ್ರಿ? ಇಡೀ ಏಷ್ಯಾ ಖಂಡದಲ್ಲೇ ಅತಿ ದೊಡ್ಡ ಸೋಲಾರ್ ಪಾರ್ಕ್ ಪಾವಗಡದಲ್ಲಿ ನಿರ್ಮಾಣ ಮಾಡಿದ್ರು. ಅದಕ್ಕೆ ಹೊಡೆದಾಕ್ಬೇಕಾ ಸಿದ್ದರಾಮಯ್ಯನವ್ರನ್ನ? ಡಾಕ್ಟರ್ ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಸಂಶೋಧನಾ ಕೇಂದ್ರವನ್ನ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಿದ್ರು ಸಿದ್ದರಾಮಯ್ಯನವರು. ಅದಕ್ಕೆ ಸಿದ್ದರಾಮಯ್ಯನವ್ರನ್ನ ಹೊಡೆದಾಕ್ಬೇಕಾ? ಮನೆ ಇಲ್ದವ್ರಿಗೆ 15 ಲಕ್ಷ ಮನೆಗಳನ್ನ ಬಡವರಿಗೆ ನಿರ್ಮಾಣ ಮಾಡಿಕೊಟ್ರು. ಅದಕ್ಕೆ ಸಿದ್ದರಾಮಯ್ಯನವ್ರನ್ನ ಹೊಡೆದಾಕ್ಬೇಕಾ ನೀವು? ಹಾಲು ಉತ್ಪಾದನೆಯಲ್ಲಿ ಇಡೀ ದೇಶದಲ್ಲಿ ಕರ್ನಾಟಕ 2ನೇ ಸ್ಥಾನಕ್ಕೆ ಬಂತು. ರೈತರಿಗೆ 5 ರೂಪಾಯಿ ಪ್ರೋತ್ಸಾಹಧನ ಕೊಟ್ಟರು. ಅದಕ್ಕೆ ಸಿದ್ದರಾಮಯ್ಯನವ್ರನ್ನ ಹೊಡೆದಾಕ್ಬೇಕೇನ್ರಿ? ಹರೀಶ್ ಸಾಂತ್ವನ ಯೋಜನೆಯನ್ನ ಪ್ರಾರಂಭ ಮಾಡಿದ್ರು. ಮೊದಲು ಆಕ್ಸಿಡೆಂಟ್ ಆದ್ರೆ ರೋಡಲ್ಲಿ ಯಾರು ಮುಟ್ತಾ ಇರಲಿಲ್ಲ, ಯಾಕಂದ್ರೆ ತಗೊಂಡೋದವ್ರ ಮೇಲೆನೆ ಕೇಸ್ ಹಾಕ್ಬಿಡ್ತಿದ್ರು. 2 ದಿನಗಳ ಕಾಲ ಸರ್ಕಾರನೇ ಅದರ ಎಲ್ಲಾ ಖರ್ಚನ್ನ ಭರಿಸಿ ಆ ಪೇಷಂಟ್ಗೆ ನೋಡ್ಬೇಕು ಅಂತೇಳಿ ಹರೀಶ್ ಸಾಂತ್ವನ ಯೋಜನೆಯನ್ನ ಪ್ರಾರಂಭ ಮಾಡಿದ್ದು ಸಿದ್ದರಾಮಯ್ಯನವರ ಹೆಗ್ಗಳಿಕೆಗೆ ಹೋಗುತ್ತೆ. ಇವತ್ತು CPTSP ಕಾಯ್ದೆಯನ್ನ ಕಾನೂನು ತಂದ್ರಲ್ಲ, ಜಾರಿಗೆ ತಂದ್ರಲ್ಲ, ದಲಿತರ ಹಣವನ್ನ ದಲಿತರಿಗೆ ಉಪಯೋಗ ಮಾಡಬೇಕು ಅಂತ ಸಾವಿರಾರು ಕೋಟಿ ಅನುದಾನ ಕೊಟ್ರಲ್ಲ. ಅದಕ್ಕೆ ಸಿದ್ದರಾಮಯ್ಯನವ್ರನ್ನ ಹೊಡೆದಾಕ್ಬೇಕೇನ್ರಿ? ಕಲ್ಯಾಣ, ಜನಸಾಮಾನ್ಯರ ಕಲ್ಯಾಣ, ಅಲ್ಪಸಂಖ್ಯಾತರ ಕಲ್ಯಾಣ, ಎಲ್ಲಾ ವರ್ಗದ ಜನರ ಕಲ್ಯಾಣ ಖಂಡಿತ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಆಗೇ ಆಗುತ್ತೆ.